ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಒಂದು ಹೂವಿಗೆ ಸೌಗಂಧ ಹೇಗೆ ಮುಖ್ಯನೋ ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನೋದು ಅಷ್ಟೇ ಮುಖ್ಯ. ವ್ಯಕ್ತಿತ್ವ ವಿಕಾಸನದಲ್ಲಿ ಮತ್ತೊಂದು ಆಯಾಮ ಈ ಒಂದು ಸಾರ್ವಜನಿಕ ಭಾಷಣ ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು. ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಸಾಧನೆ ಮಾಡಿರುವಂತಹ ನಮ್ಮ ಗುರುಗಳಾಗಿರ್ತಕ್ಕಂತಹ JP ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ ಈ ವಿಷಯದ ಬಗ್ಗೆ ಸರ್ ಏನ್ ಹೇಳ್ತಾರ ಅಂತ ಕೇಳೋಣ. ನಮಸ್ಕಾರ ಸರ್, ತಮ್ಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸರ್. ನಮಸ್ಕಾರ ಶೈಲಜಾ ಅವರು. ಗೋಲ್ಡ್ ಕಮ್ಯುನಿಟಿಲಿ ಇದ್ಕೊಂಡು ಈ ತರದೊಂದು ಅವಕಾಶ ಕೊಟ್ಟಿದ್ದೀನಿ, ನೀವು ಭಾಗವಹಿಸ್ತಾ ಇದ್ದೀರಿ, ಸಂತೋಷ. ಮುಂದುವರಿಸಿ ಸರ್. ಈ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಏನು ಸರ್? ಅಯ್ಯೋ, ಈಗ ನೀವು ಸುಮ್ಮನೆ ಇಲ್ಲಿ ಮಾತಾಡ್ತಾ ಇದ್ದೀವಿ, ಝೂಮ್ ಅಲ್ಲಿ ಮಾತಾಡ್ತಾ ಇದೀವಿ, ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ. ಜನದ ಮುಂದೆ ನಿಂತ್ಕೊಂಡು, ಪಬ್ಲಿಕ್ ಮುಂದೆ ನಿಂತ್ಕೊಂಡು ಮಾತಾಡೋದೇ ಪಬ್ಲಿಕ್ ಸ್ಪೀಕಿಂಗ್. ಸರ್, ಹಾಗೇನೆ ಈ ಪಬ್ಲಿಕ್ ಸ್ಪೀಕಿಂಗ್ ಕಲಿಯೋದ್ರಿಂದ ಜನರಿಗೆ ಏನೆಲ್ಲ ಉಪಯೋಗಗಳಿವೆ ಸರ್? ಅಯ್ಯೋ, ಪಟ್ಟಿ ಮಾಡಿದ್ರೆ ಒಂದ್ 100 ಪಟ್ಟಿ ಮಾಡ್ಬೋದು. ನಾನೊಂದು 20-25 ಪುಸ್ತಕದಲ್ಲಿ ಹಾಕಿದ್ದೀನಿ. ಮೇನ್ ಭಯ ಹೋಗಿಸ್ಕೋಬಹುದು, ಧೈರ್ಯ ತಗೋಬಹುದು, ಉದ್ಧಾರ ಆಗ್ಬೋದು, ಲೀಡರ್ ಆಗ್ಬೋದು, ಟಾಪರ್ ಆಗ್ಬೋದು, ಅಚೀವರ್ ಆಗ್ಬೋದು, ಎಕ್ಸ್ಪರ್ಟ್ ಆಗ್ಬೋದು, ಶ್ರೀಮಂತರಾಗ್ಬೋದು. ಈ ಸದ್ಯಕ್ಕೆ ಇದು 5 ಇಂಪಾರ್ಟೆಂಟ್ ಸಾಕನ್ಸುತ್ತೆ. ಓಕೆ, ಹಾ. ಅದ್ಭುತ ಸರ್. ಸರ್, ಈ ಪಬ್ಲಿಕ್ ಸ್ಪೀಕರ್ ಆಗೋದಕ್ಕೆ ಮೊದಲ ಅಡೆತಡೆ ಅಂದ್ರೆ ವೇದಿಕೆ ಭಯ ಸರ್. ಈ ವೇದಿಕೆ ಭಯವನ್ನ ತಾವ್ ಹೇಗೆ ಅರ್ಥೈಸ್ತೀರಿ ಸರ್? ಏನು ಅರ್ಥೈಸಲ್ಲ. ಆರೋಗ್ಯ ಚೆನ್ನಾಗಿದೆ ಅಂತ ವೇದಿಕೆ ಮೇಲೆ ಹೋದಾಗ ಒಂಚೂರು ಏನೇನಾರು ಆಗ್ಬೇಕು, ಬಾಯಿ ಒಣಗಬೇಕು. ಕೆಲವರೆಲ್ಲ ಹುಚ್ಚ ಹಿಡ್ಕೊಂಡವ್ರು ಇದಾರಂತೆ. ಸೊ ಏನೇನೋ ಒಬ್ಬೊಬ್ರಿಗೆ ಬಾಡಿಲಿ ರಿಯಾಕ್ಷನ್ ಆಗುತ್ತೆ ರೀ. ಅದ್ರ ಅರ್ಥ ಆರೋಗ್ಯ ಚೆನ್ನಾಗಿದೆ ಅಂತ. ಪ್ರಪಂಚದಲ್ಲಿ ಕೇಳಿದ್ರಂತೆ ರಿಸರ್ಚ್, ಯಾವ್ದ್ರಿ ನಂಬರ್ 1 ಭಯ ಅಂದ್ರೆ ವೇದಿಕೆ ಭಯ ಅಂದ್ರಂತೆ. ಸಾವನ್ನು ಸೆಕೆಂಡ್, ಸಾವಿನ ಮೇಲೆ ಭಯ ನಂಬರ್ 1 ಅಂತ ನಾವು ಭಾವಿಸ್ತೀವಿ, ಆದ್ರೆ ಸೆಕೆಂಡ್ ಅಂತ ಹೇಳಿದ್ರಂತೆ. ಸೊ ಡೋಂಟ್ ವರಿ, ಟೇಕ್ ಇಟ್ ಈಸ್ ಎ ಫೇಸ್ ವಿತ್ ಸ್ಮೈಲ್ ಅಂತ ಹೇಳ್ತೀನಿ ಶೈಲಜಾ ಅವರೇ. ಹೌದು ಸರ್, ತಾವ್ ಅಂದಂಗೆ ಈ ವೇದಿಕೆ ಭಯ ಇವತ್ತು ಸಾವಿನ ಭಯಗಿಂತಲೂ ದೊಡ್ಡದಾಗಿ ಕಾಡ್ತಾ ಇದೆ ಜನರನ್ನ ಅಂತ ಹೇಳಿದ್ರಿ ಸರ್. ಹಾಗಾದ್ರೆ ಈ ವೇದಿಕೆ ಭಯ ಉಂಟಾಗೋದಕ್ಕೆ ಕಾರಣ ಏನು ಸರ್? ಕಾರಣ ಏನು ಇಲ್ಲ, ನಾನು ಮಾನಸಿಕವಾಗಿ ರೆಡಿ ಇಲ್ಲದೆ ಇರೋದಷ್ಟೇ. ನಾನು ಅದು ಏನೋ ಒಂದು ಈಗೇನೋ ಚಂದ್ರಲೋಕಕ್ಕೆ ಹೋಗೋದು ದೊಡ್ಡದು ಇದು ಅಂತ, ಚಂದ್ರಲೋಕಕ್ಕೆ ಹೋಗಿ ಬಂದ್ಬಿಟ್ರಪ್ಪ. ಇದಿನ್ಯಾವ ಯಾವ ಇದು ಸುಮ್ಮನೆ ನಾವ್ ಅಂದ್ಕೊಳ್ಳೋದಷ್ಟೇ ಶೈಲಜಾ ಅವ್ರೆ. ಅಲ್ಲಿ ಹೋಗ್ತಾ ಅದನ್ನ ಫ್ರೆಂಡ್ ಮಾಡ್ಕೊಂಡ್ರೆ, ಹೋಗ್ತಾ ಬರ್ತಾ ಇದ್ರೆ ಅದು ಫ್ರೆಂಡ್ ಮಾಡ್ಕೊಂಡ್ರೆ ಅದು ನಿಮ್ಮನ್ನ ಫ್ರೆಂಡ್ ಮಾಡ್ಕೊಳ್ಳುತ್ತೆ. ನಿನ್ಕೊಂಡ್ರೆ ಭಯ 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 ಅಂದ್ರೆ ಅದು ನಿನ್ಗೆ ಅಂತ ಎದುರಿಸ್ತದೆ. ನಂದೇ ಕಣ, ಇದು ನಂದು ಜಾಗ, ನನ್ನ ಸ್ಟೇಜ್, ದಿಸ್ ಈಸ್ ಫಾರ್ ಮೀ ಅಂತ ಅನ್ಕೊಂಡು ಹೋಗ್ತಾ ಇರಿ. ನೋಡಿ, ನಮಸ್ಕಾರ ಮಾಡಿ, ಸ್ಮೈಲ್ ಮಾಡಿ, ಮಾತಾಡಕ್ ಶುರು ಮಾಡಿ ಅಷ್ಟೇ. ಆದ್ರೂ ಆ ಭಯ ಇರೋದ್ರಿಂದ ನಮ್ಮ ಹತ್ರ ಕ್ಲಾಸಿಗೆ ಬರ್ತಾರೆ. ನಾವು ವೃತ್ತಿ ಮಾಡ್ಕೊಂಡಿದೀವಿ. ನೀವು ಹೇಳ್ಬೇಕು ನಿಮ್ಮಂಥವ್ರು, ಬನ್ರಿ ಸರ್ ಹತ್ರ ಹೋದ್ರೆ ಭಯ ಬಿಡಿಸ್ತಾರೆ ಅಂತ. ಬರ್ತಾರೆ, ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಅವಾಗ ಸ್ವಲ್ಪ ಇನ್ ಡೀಟೇಲ್ ಆಗಿ ತಿಳ್ಕೊತಾರಲ್ಲ, ಆವಾಗ ಕಾನ್ಫಿಡೆನ್ಸ್ ಜಾಸ್ತಿ ಮಾಡೋದು. ಖಂಡಿತ ಸರ್. ಸಿದ್ಧತೆ ಈ ವೇದಿಕೆ ಭಯವನ್ನ ಮೀರಿಸೋದಕ್ಕೆ ಒಂದು ಉತ್ತಮ ವಿಧಾನ ಅಂತ ಹೇಳಿದ್ರಿ ಸರ್. ಹಾಗೆ ಸರ್, ಈ ವೇದಿಕೆ ಭಯವನ್ನ ಹೋಗಲಾಡಿಸುವಲ್ಲಿ, ಉತ್ತಮ ಮಾತುಗಾರರಾಗುವಲ್ಲಿ ಈ ತರಬೇತಿ, ಭಾಷಣ ಕೌಶಲ್ಯದ ತರಬೇತಿ ಎಷ್ಟು ಸಹಾಯಕ ಆಗುತ್ತೆ ಸರ್? ಬರೀ ಹಿಂದೆ ನಿಂತ್ಕೊಂಡು ಬರ್ಲಾ ವೇದಿಕೆ ಮೇಲೆ, ಬರ್ಲಾ 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 ಅಂತ ನೋಡೋ ಬದಲು ಮುಂದೆ ಕರ್ಕೊಂಡ್ ಬನ್ರಿ ನೀವೇ ಮುಂದೆ ನಿಂತ್ಕೊಳ್ರಿ, ಮಾತಾಡ್ರಿ ಅಂತ ಹೇಳ್ತೀವಲ್ಲ, ಅಷ್ಟೇ. ಜೊತೆಗೆ ಟ್ರೈನಿಂಗ್ ವ್ಯಾಲ್ಯೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲಮ್ಮ. ಅದಕ್ಕೆ ನಾನೀಗ ತರಬೇತಿಯಿಂದ ಯಶಸ್ಸು ಅಂತ ಒಂದು ಹೊಸ ಕೃತಿ ಬರಿತಾ ಇದ್ದೀನಿ. ಪ್ರಿಂಟ್ ಆಗ್ತಾ ಇದೆ, ಸೆಪ್ಟೆಂಬರಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಓಕೆ, ತರಬೇತಿ ಯಾವುದೇ ವಯಸ್ಸಿನಲ್ಲಿ ಎಂಥ ವ್ಯಕ್ತಿಯನ್ನು ಬದಲಿಸಬಲ್ಲದು, ಪರಿವರ್ತಿಸಬಲ್ಲದು ಅಂತ ನನಗೆ ಗೊತ್ತಾಗೋಗಿದೆ. ಅದಕ್ಕೆ ಬನ್ನಿ ನನ್ನ ಮಾರ್ಗದರ್ಶನಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಸರ್. ಈ ತರಬೇತಿ ಇರೋದ್ರಿಂದ ಕಲಿಕೆಯ ವೇಗ ದ್ವಿಗುಣಗೊಳ್ಳುತ್ತೆ. ಇನ್ನು ಹೆಚ್ಚು ಅವರು ಅತ್ಯುತ್ತಮವಾಗಿ ತಮ್ಮನ್ನ ತಾವು ಬದಲಾಯಿಸ್ಕೊಳ್ಳಕ ಸಹಾಯಕ ಆಗುತ್ತೆ ಅನ್ನೋದಕ್ಕೆ ನಮ್ಗೆ ಅದು ಅನುಭವ ಆಗಿದೆ ಸರ್. ಹಾಗೆ ಸರ್, ಈ ಒಂದು ವೇದಿಕೆ ನಿಮ್ಗೆ ಈ ಒಂದು ಉತ್ತಮ ಒಂದು ಭಾಷಣಕಾರರಾಗ್ಬೇಕು ಅನ್ನೋ ಒಂದು ಹಂಬಲ ಯಾವ ವಯಸ್ಸಿನಲ್ಲಿ ಮೂಡ್ತಿ ಸರ್? ನನಗೆ ನನ್ನ 20ನೇ ವಯಸ್ಸಿನಲ್ಲಿ ನಮ್ಮ ಲೆಕ್ಚರರ್ ಇದಕ್ಕಿದ್ದಂಗೆ ಡಿಬೇಟ್ ಕಾಂಪಿಟೇಷನ್ ಯಾರ ಹೋಗ್ಬೇಕಾಗಿತ್ತು, ಹುಡುಗ ಹೋಗಿಲ್ಲ, ಹೋಗಿ ಜಯಪ್ರಕಾಶ್ ಅಂತ ತಳ್ಳಿದ್ರು. ತಳ್ಳದೆ ಅಲ್ಲಿ ಹೋದೆ, ಒಂದು ಕಾಲೇಜಲ್ಲಿ ಮಾತಾಡಿದ್ರೆ ಅವರು ಪ್ರೈಸ್ ಕೊಟ್ಬಿಡೋದ. ಪ್ರೈಸ್ ಕೊಟ್ಟರು. ಅವತ್ತಿಂದ ಇವತ್ತವರೆಗೂ ಮಾತಾಡ್ತಾ ಇದ್ದೀನಮ್ಮ. ಅಷ್ಟೇ, ಗೊತ್ತಾಗೋಯ್ತಲ್ಲ ಧೈರ್ಯ. ಅದು ಅವ್ರು ಪ್ರೈಸ್ ಬೇರೆ ಕೊಡ್ತಾರೆ, ಜನ ರೆಕಗ್ನೈಸ್ ಮಾಡ್ತಾರೆ ಅಂದರೆ ಏನು ಮಾಡಿದೆ, ಕಂಟಿನ್ಯೂ ಮಾಡಿದೆ. 300 ರೇಡಿಯೋ ಪ್ರೋಗ್ರಾಮು, 2000 ಟಿ ವಿಲಿ ಇಂಟರ್ವ್ಯೂ,
1,000 ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ, ನಿರೂಪಣೆ, 3 ವರ್ಷ ನ್ಯೂಸ್ ರೀಡಿಂಗು, ಈಗ ಒಂದು 10 ಲಕ್ಷ ಜನಕ್ಕೆ ಟ್ರೈನಿಂಗು, ಸೋಷಿಯಲ್ ಮೀಡಿಯಾನಲ್ಲಿ ಈಗ ಹತ್ತತ್ರ 1 ಲಕ್ಷಕ್ಕೆ ರೀಚ್. ಹೆಂಗಿದೆ ಇದೊಂದೇ ಸ್ಕಿಲ್. ಖಂಡಿತ ಸರ್, ತಮ್ಮ ಬದುಕೆ ಒಂದು ಸಂದೇಶ ಸರ್. ಪಬ್ಲಿಕ್ ಸ್ಪೀಕಿಂಗ್ ಯಾಕೆ ಬೇಕು ಅಂದ್ರೆ ತಮ್ಮ ಒಂದು ಸಾಧನೆಗಳನ್ನ ಅವಲೋಕಿಸಿದ್ರೆ ಸಾಕು ಸರ್. ಇವತ್ತವರು ಈ ಒಂದು ಭಾಷಣ ಕೌಶಲವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಇಂಥ ತರಬೇತಿಗಳನ್ನ ಖಂಡಿತ ತೆಗೆದುಕೊಳ್ಳಕ್ ಮುಂದಾಗ್ತಾರೆ ಸರ್. ಹಾಗೆ ಸರ್, ಈ ಪಬ್ಲಿಕ್ ಸ್ಪೀಕಿಂಗ್ ಇರ್ಬೇಕಾದ್ರೆ ನಮ್ಗೆ ಪಬ್ಲಿಕ್ ಸ್ಪೀಕಿಂಗ್ ಅನ್ನ ನಾವು ಚೆನ್ನಾಗಿ ಕಲಿಬೇಕಂದ್ರೆ ನಮ್ಮಲ್ಲಿ ಏನು ಒಂದು ವಿಶೇಷ ಗುಣಗಳಿರ್ಬೇಕು ಸರ್? ಏನಿಲ್ಲ, ಕಲಿಬೇಕು, ಮಾತಾಡಬೇಕು ಅನ್ನೋ ಒಳಗಡೆ ತುಡಿತಾ ಇರಬೇಕು ಅಷ್ಟೇ. ನಿಜ ಸರ್. ಅಂದ್ರೆ ಕಲಿಯುವ ಹಂಬಲ ಯಾರಲ್ಲಿ ಇರುತ್ತೆ ಹಾಗೆ ತಮ್ಮ ಬೆಂಬಲ ಸದಾ ಇರುತ್ತೆ ಅನ್ನೋದು ಹೇಳಿದ್ರಿ ಸರ್. ಹಾಗೆ ಸರ್, ಉತ್ತಮ ಮಾತುಗಾರರ, ಉತ್ತಮ ಭಾಷಣಕಾರರ ಲಕ್ಷಣಗಳು ಹೇಳಿ ಸರ್. ಲಕ್ಷಣ ನಗ್ನಗ್ತಾ ಇರಬೇಕು, ಟೈಮ್ಲಿ ಆಗಿ ಬೀಯಿಂಗ್ ಇನ್ ದ ಪ್ರೆಸೆಂಟ್, ಅಲ್ಲೇ ಇದ್ಕೊಂಡು ಪ್ರೆಸೆಂಟಾಗಿ ಮಾತಾಡಬೇಕು, ಕೂಲ್, ಕಾಮ್, ಕಂಫರ್ಟಬಲ್ ಆಗಿರಬೇಕು. ಅದಕ್ಕೆ 3 C's ಫಾರ್ಮುಲಾ ಅಂತ ಹೇಳ್ತಾನೆ. ನಿಮ್ಗೆ ಎಷ್ಟು ಸಮಯ ಕೊಡ್ತಾರೆ ಅಷ್ಟು ಸಮಯಕ್ಕೆ ಸರಿಯಾಗಿ ಮಾತಾಡಬೇಕು. ಸಭಿಕರು ಸಭಾಂಗಣ, ಎಂಥ ಸಭೆ ಸಭಿಕರು ಸಭಾಂಗಣ ಗಮನದಲ್ಲಿಟ್ಕೊಂಡು ಮಾತಾಡೋದನ್ನ ಕಲಿಬೇಕು. ಸೊ ನಾನು ಅದಕ್ಕೆ ನೀವೆಲ್ಲ ಏನೇನಾಗಿರ್ಬೇಕು ಅನ್ನೋದಕ್ಕೆ ಈ ನುಡಿಗನ್ನಡಿ ಮತ್ತು ನಿರೂಪಣೆ ನಿರೂಪಿಸಿ ಅಂತ 2 ಪುಸ್ತಕ ಬರೆದ್ಬಿಟ್ಟಿದ್ದೀನಿ. ಈ 2 ಪುಸ್ತಕ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಬಿಡ್ತದೆ. ನಾನು ಹೇಳ್ತೀನಿ, ನುಡಿಗನ್ನಡಿ ನಿಮ್ಮ ಬದುಕಿಗೆ ಕನ್ನಡಿ ಹಿಡಿಯುತ್ತೆ, ಆ ಕೆಲಸ ಮಾಡ್ಕೊಳ್ಳಿ ಅಂತ. ಅದು ಫಸ್ಟ್ ನುಡಿಗನ್ನಡಿ, ಜೊತೆಗೆ ಸೆಕೆಂಡ್ ನಿರೂಪಣೆ ನಿರೂಪಿಸಿ, ಇವೆರಡು ಕೃತಿನ ಓದಿ ಕಂಪ್ಲೀಟ್ ನನ್ನ ಅನುಭವನೆಲ್ಲ ಧಾರೆ ಎರೆದ್ಬಿಟ್ಟಿದ್ದೀನಿ ಶೈಲಜಾ ಅವರೇ. ನಿಜವಾಗ್ಲೂ ಸರ್, ಅವೆರಡು ಪುಸ್ತಕಗಳು ಈ ಒಂದು ಹಾದಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಉತ್ತಮ ಮಾರ್ಗದರ್ಶಿ ಪುಸ್ತಕಗಳಾಗಿವೆ ಸರ್. ಹೀಗೆ ಸ್ನೇಹಿತರೆ ನೋಡಿದ್ರಲ್ಲ, ಪಬ್ಲಿಕ್ ಸ್ಪೀಕಿಂಗ್ ಪ್ರತಿಯೊಬ್ಬರಿಗೂ ಬೇಕು. ಈ ಜೀವನದಲ್ಲಿ ಇವತ್ತಿನ ದಿನಮಾನದಲ್ಲಿ ಈ ಒಂದು ಕಮ್ಯುನಿಕೇಶನ್ ಅಂತದ್ದು ಅತಿ ಅಗತ್ಯ. ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಗುರುಗಳ ಮಾರ್ಗದರ್ಶನ ಸದಾ ಇರುತ್ತೆ. ತಾವಿಂಥದ್ರಲ್ಲಿ ಪಾಲ್ಗೊಂಡು ತಮ್ಮ ಭಾಷಣ ಕೌಶಲವನ್ನ ಮೆರುಗುಗೊಳಿಸೋದಕ್ಕ ಇದೊಂದು ಉತ್ತಮ ಅವಕಾಶ ಸರ್. ಇದುವರೆಗೂ ನಮ್ಮ ಪ್ರಶ್ನೆಗಳಿಗೆ ಅತ್ಯಂತ ಪ್ರೀತಿಯಿಂದ ಉತ್ತರಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ಸರ್. ಹಾಗೆ ವೀಕ್ಷಕರೇ, ಈ ಒಂದು ಚರ್ಚೆ ತಮ್ಗೆ ಹೇಗನ್ನಿಸ್ತು, ಸಂದರ್ಶನದ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋವನ್ನ ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ನಿಮಗೂ ಧನ್ಯವಾದ ಶೈಲಜಾ ಅವರೇ. ವೀಕ್ಷಕರೇ, ನಿಮಗೂ ಶೈಲಜಾ ಥರ ಮಾತಾಡಬೇಕು, ಬೇರೆಯವ್ರ ಥರ ಮಾತಾಡಬೇಕು ಅನಿಸಿದ್ರೆ ಏನಿಲ್ಲ, ನಮ್ಮ ಕಚೇರಿ ಸಂಖ್ಯೆ 9341249267 ಅಂತ. ಓಕೆನಾ? ಇದಕ್ಕೆ ಕರೆ ಮಾಡಿ, ನಿಮ್ಗೆ ಮಾಹಿತಿ ಕೊಡ್ತಾರೆ. ಆನ್ಲೈನ್ ಅಥವಾ ಆಫ್ಲೈನ್ ಟ್ರೈನಿಂಗ್ನಲ್ಲಿ ಭಾಗವಹಿಸಿ. ಓಕೆ, ಬಾಯ್ ಬಾಯ್, ಟಾಟಾ.